ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಓಕೆ, ಹಾಗೆ ಇವತ್ತು ಬಂದು ಬುಧವಾರ. ಸೋಮವಾರ ಮಂಗಳವಾರ ಯಾವುದೇ ವಿಡಿಯೋ ಮಾಡಿಲ್ಲ. ಇವತ್ತು ಸ್ಟಾರ್ಟ್ ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಸ್ವಲ್ಪ ನೆನೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ, ಅದೇ ಇದೆ. ಅದಕ್ಕೆ ಏನಾದರೂ ಫ್ರೀಯಾಗಿ ಕೂತ್ಕೊಂಡ್ರೆ ಬರೀ ಮೊಬೈಲ್ ನೋಡೋದೇ ಆಗುತ್ತೆ. ಅದಕ್ಕೆ ಏನಾದರೂ ಕೆಲಸಗಳು ಮಾಡೋಣ ಅಂತೇಳಿ ಬಂದೆ. ಹಾಗೆ ಇವತ್ತು ಏನಾದರೂ ಬೆಂಡೆಕಾಯಿ ಫ್ರೈ ಮಾಡೋಣ. ಅದಕ್ಕೆ ಅಂದರೆ ಸಂಜೆಗೆ ಮಾಡೋದು ಫ್ರೈ. ಅದಕ್ಕೆ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತೇಳಿ ಸ್ವಲ್ಪ ಕಡಲೆ ಬೀಜನ ಹುರಿತಾ ಇದ್ದೀನಿ. ಸ್ವಲ್ಪ ಅಲ್ಲ, ಒಂದಿಷ್ಟು ಕಡಲೆ ಬೀಜನ ಇಟ್ಬಿಟ್ಟು ಎಲ್ಲ ಕಡಲೆ ಬೀಜನ ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅಂದರೆ ಒಂದು ಜಾರಲ್ಲಿ ಹಾಕಿಟ್ಕೊಂಡ್ರೆ ಒಂದು ಬಾಕ್ಸಲ್ಲಿ ಏನಕ್ಕಾದ್ರೂ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಅಂದರೆ ಚಟ್ನಿಗೆ ಏನಕ್ಕಾದ್ರೂ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಅದಕ್ಕೆ ಹುರಿದ್ಬಿಡೋಣ ಅಂದ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಹಾಗೆ ಒಂದು ನಿಮಿಷ ಬೆಂಡೆಕಾಯಿನ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಬೆಂಡೆಕಾಯಿನೂ ಕೂಡ ಫ್ರೈ ಮಾಡೋದಕ್ಕೆ, ಸುಮ್ಮನೆ ಸಂಜೆ ಟೈಮು ಒಂಥರ ಸ್ನ್ಯಾಕ್ಸ್ ಥರ. ಅದಕ್ಕೆ ನಾನು ಇಲ್ಲಿ ಮಸಾಲೆನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಎಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದ್ರ ಜೊತೆನೆ ಪೌಡ್ರು ಮಾಡಿಬಿಟ್ಟು ಆ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಅದಕ್ಕೆ ಕಡಲೆ ಬೀಜನ ಈ ರೀತಿ ಹುರಿತಾ ಇರುವಂಥದ್ದು ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಓಕೆ, ನಿಮಗೆ ಕಾಣಿಸಲ್ಲ, ತೋರಿಸ್ತೀನಿ ನೋಡಿ. ಚಟ್ನಿಗೆಲ್ಲ ಬೇಕಾಗುತ್ತೆ, ಅದಕ್ಕೆ ಹುರಿದ್ಬಿಟ್ಟು ಜಾರಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತೇಳಿ ಈ ರೀತಿ ಮಾಡ್ತಾ ಇದ್ದೀನಿ ಸುಮ್ಮನೆ. ಹಾಗೆ ಮೊನ್ನೆ ಆಂಟಿ ಬಂದು ಇದು ಕೊಟ್ಟಿದ್ರು, ಏನಪ್ಪ ಅದು, ಹಲಸಿನಕಾಯಿ. ಅದರಲ್ಲಿ ಸ್ವಲ್ಪ ಹಲಸಿನಕಾಯಿ ಹೋಗ್ಬಿಟ್ಟಿತ್ತು, ಸ್ವಲ್ಪನೇ ಉಳಿದಿತ್ತು. ಅಂದರೆ ಅರ್ಧದಷ್ಟು, ಅಂದರೆ ಚಿಕ್ಕದು ಇಷ್ಟೇ ದಪ್ಪ ಆಯಿತು ಅಷ್ಟೇ. ಒಂದು ಮಾವಿನಕಾಯಿ ಬರುತ್ತೆ ನೋಡಿ, ಅಷ್ಟು ದಪ್ಪ. ಅದರಲ್ಲಿ ಇಷ್ಟು ಕಾಯಿ ಸಿಕ್ಕಿದೆ. ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು, ಈಗಿದ್ರು ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ತೀನಲ್ಲ, ಆವಾಗ ಇದನ್ನು ಫ್ರೈ ಮಾಡೋಣ ಅಂಥೇಳಿ ಮಾಡಿರೋದಷ್ಟೇ. ಒಂದ್ಸಲ ಅಂದ್ಕೊಂಡೆ ಬೇಡ ಬಿಸಾಕ್ಬಿಡೋಣ ಅಂತೇಳಿ. ಆಮೇಲೆ ಹೇಗಿದ್ರು ಇದನ್ನು ಫ್ರೈ ಮಾಡ್ತೀನಲ್ಲ, ಆವಾಗ ಇದನ್ನು ಒಟ್ಟಿಗೆ ಫ್ರೈ ಮಾಡಿಬಿಡೋಣ ಅಂತೇಳಿ. ಅದೊಂದಷ್ಟೇ ಅಲ್ವಾ, ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ. ಓಕೆ, ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೋಮವಾರ ಮಂಗಳವಾರ ಏನು ಇಂಟ್ರೆಸ್ಟ್ ಇರಲಿಲ್ಲ ಯಾವ ವಿಡಿಯೋ ಮಾಡೋದು. ಅದಕ್ಕೆ ಬೇಡ ಅಂತೇಳಿ 2 ದಿನ ವಿಡಿಯೋನೇ ಮಾಡಿಲ್ಲ ನಾನು. ಓಕೆ, ಕಡಲೆ ಬೀಜನ ಈ ರೀತಿ ಹುರಿದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಫುಲ್ಲು ಇದು ತಣ್ಣಗಾಗಬೇಕು, ಆವಾಗ ಸಿಪ್ಪೆ ಎಲ್ಲ ಆರಾಮಾಗಿ ನೋಡಿ ಕೈಯಲ್ಲೇ ಈ ರೀತಿ ಮಾಡಿಬಿಟ್ರೆ ಬಂದ್ಬಿಡುತ್ತೆ. ಈ ಥರ ಮಾಡಿಬಿಟ್ಟು ಕೇರ್ಬಿಟ್ರೆ ಆಯಿತು, ಸಿಪ್ಪೆ ಎಲ್ಲ ಹೋಗುತ್ತೆ ಮತ್ತು ಕಾಳೆಲ್ಲ ಉಳ್ಕೊಳ್ಳುತ್ತೆ. ಈ ರೀತಿ ಮಾಡಿಟ್ಕೊಂಡ್ರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅಷ್ಟೇ. ಓಕೆ, ಬಿಸಿ ಇದೆ ಇವಾಗ, ತಣ್ಣಗಾಗಲಿ ಅಂತೇಳಿ. ಈ ಥರ ಹುರಿದಿಟ್ರೆ ನಾವೇ ಹೋಗಿ ಬಂದು ಈ ರೀತಿ ಬಾಯಿಗೆ ಹಾಕೊಂಡು ತಿಂತಾ ಇರ್ತೀವಿ. ಇಲ್ಲಿರಲಿ, ಓಕೆ, ತಣ್ಣಗಾಗಲಿ ಅಂತೇಳಿ. ಓಕೆ, ಹಾಗೆ ಎಳ್ಳು ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಎಳ್ಳು ತೊಗೊಳಕ್ಕೆ ಹೋಗಿದ್ನಲ್ಲ, ಆವಾಗ ನನಗೆ ಈ ಎಳ್ಳು ಸಿಕ್ತು. ಅಂದರೆ ಚೈತ್ರ ಕೊಟ್ಟಿಲ್ಲ ನೋಡಿ ಒಂದ್ಸರಿ. ಅದಕ್ಕೆ ಇದನ್ನು ಹುರಿದ್ಬಿಟ್ಟು ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಉಂಡೆ ಮಾಡಿ ಇಡೋಣ, ತಿಂತಾರೆ ಅಂತೇಳಿ. ಸ್ವಲ್ಪ ಹುರಿದ್ಬಿಟ್ಟು ಮಾಡಿದ್ರೆ ಗಮ್ಮನತ್ತೆ, ಅದರಿಂದ ಅಷ್ಟೇ. ಓಕೆ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇದನ್ನು ಮೊದಲೇ ಮಾಡಿ ಇಡಬೇಕಿತ್ತು, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ನೋಡಿ, ನೆನಪೇ ಇಲ್ಲ. ಅದಕ್ಕೆ
ಇವಾಗ ನೋಡಿ ಚೆನ್ನಾಗಿ ಹುರಿದಿದ್ದೀನಿ. ಅದು ಹುರಿತಾ ಇರಬೇಕಾದ್ರೆ ಗೊತ್ತಾಗುತ್ತೆ, ಒಂಥರ ಸಿಡಿಯುತ್ತೆ ಪಟ್ 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 ಅಂತ. ಅಲ್ಲಿ ತನಕನೂ ಹುರಿದಿದ್ದೀನಿ. ಇದನ್ನು ಬೆಲ್ಲದ್ದು ಪಾಕ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಕೂಡ ಮಾಡ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಬೆಲ್ಲನ ಇದರಲ್ಲಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಲ್ಲ ಸಾಕಾಗುತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಹಾಕ್ತಿದ್ದೀನಿ. ಅಂದರೆ ಬೇಗ ಖಾಲಿಯಾಗಿ ಹೋಗುತ್ತೆ, ಅಂದರೆ ಸ್ವಲ್ಪನೇ ಮಾಡ್ತಿರೋದಲ್ವ, ಅದರಿಂದ ಬೇಗ ಖಾಲಿ ಆಗುತ್ತೆ. ಅದರಿಂದ ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಬೇಕಾದರೆ ನೀವು ಲೈಟಾಗಿ ಪುಡಿ ಮಾಡಿಬಿಟ್ಟು ಎಳ್ಳನ್ನು ಆ ರೀತಿಯೂ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಪುಡಿ ಎಲ್ಲ ಏನೂ ಮಾಡ್ತಾಯಿಲ್ಲ. ಬೆಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ. ಬೆಲ್ಲ ಸ್ವಲ್ಪ ಹಾಕ್ತೀನಿ, ಸ್ವೀಟ್ ಇನ್ನೊಂದು ಸ್ವಲ್ಪ ಇರಲಿ ಅಂತೇಳಿ. ಇದು ಇನ್ನೂ ಕರಗಿಲ್ಲ, ಕರಗಬೇಕು. ಓಕೆ, ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ಬೇಕು ಅಂದರೆ ಲೈಟಾಗಿ ನೋಡೋಣ. ಇದು ಕರಗಬೇಕಾದ್ರೆ ಕೆಳಗಡೆ ಪಾಕ ಥರ ಆಗ್ತಾಯಿದೆ. ಕೆಳಗಡೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ, ಸ್ವಲ್ಪ. ನನಗೂ ಐಡಿಯಾ ಇಲ್ಲ ಈ ರೀತಿ ಎಲ್ಲ ಮಾಡಿ, ಇದೇ ಫಸ್ಟ್ ಟೈಮ್ ಈ ಥರದ್ದು ಮಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಲೈಟಾಗಿ, ಅದು ಉಂಡೆ ಕಟ್ಟೋಕ್ಕಾದ್ರೂ ಬೇಕಲ್ಲ ನನಗೆ, ಅದಕ್ಕೆ ಸ್ವಲ್ಪ ಲೈಟಾಗಿ ನೀರನ್ನ ಹಾಕಿದ್ದೀನಿ ಅಷ್ಟೇ. ಕರಗ್ತಾ ಇದೆ, ಆದರೆ ಅಷ್ಟೊಂದು ನೀರು ಬಿಡ್ತಾ ಇಲ್ಲ, ಅದಕ್ಕೆ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನೀರು ಹಾಕಿದ್ಮೇಲೆ ಸ್ವಲ್ಪ ಒದ್ದೆ ಒದ್ದೆ ಥರ ಆಗಿದೆ. ಓಕೆ, ಹಾಗೆ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ಕೈಯೆಲ್ಲ ಈ ರೀತಿ ಮಾಡಿ ತೆಗೆದಿರೋದು. ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ಇದ್ರ ಮೇಲೆ ಏನು ಕಪ್ಪಗಾಗಿದೆ ಅದು ಆಗಲ್ಲ. ಆದರೆ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿರ್ತೀನಿ ಒಂದೊಂದ್ಸರಿ ನೋಡಿ, ಆವಾಗ ಈ ಥರ ಕಪ್ಪಗಾಗಿರುತ್ತೆ. ಇಲ್ಲಾಂದರೆ ನೀಟಾಗಿ ನಿಧಾನಕ್ಕೆ ಟೈಮ್ ಕೊಡಬೇಕು, ಕೊಟ್ಟರೆ ನೀಟಾಗಿ ಸಿಪ್ಪೆ ಎಲ್ಲ ಹೋಗುತ್ತೆ. ಮತ್ತು ಈ ಥರ ಕಪ್ಪಗಾಗಲ್ಲ, ಫುಲ್ ವೈಟೇ ಇರುತ್ತೆ ಅಷ್ಟೇ. ಓಕೆ, ಹಾಗೆ ಇದು ಬಂದು ನಿನ್ನೆ ಅಲ್ಲ, ಸಂಡೇ ನಾಮಕರಣಕ್ಕೆ ಹೋಗಿದ್ವಿ ನೋಡಿ. ಅವರು ರಿಟರ್ನ್ ಗಿಫ್ಟ್ ಕೊಟ್ಟಿರುವಂಥದ್ದು ಇದು. ನಾನು ಅಲ್ಲಿಂದ ತೊಗೊಬಂದನಲ್ಲ, ಇದು ಸ್ವಲ್ಪ ಇದ್ರದ್ದು ಏನು ಪ್ಲಾಸ್ಟಿಕ್ ಇದೆ ಅದೆಲ್ಲ ಇಲ್ಲೆಲ್ಲ ಇತ್ತು. ಹಾಗೆ ನಾನು ತೊಳೆಯೋಣ ಅಂದ್ಬಿಟ್ಟು ತೊಳಿಬೇಕಾದ್ರೆ ನೋಡಿ, ಇದ್ರದ್ದು ಇದು ಗ್ಲಾಸು ಗಾಜಿಂದು, ಅದ್ರ ಮೇಲೆ ಈ ಥರ ಪೇಂಟಿಂಗ್ ಮಾಡಿರುವಂಥದ್ದು ನಿಮಗೆ ಕಾಣಿಸ್ತಿರ್ಬೋದು. ಈ ರೀತಿ ಪೇಂಟಿಂಗ್ ಮಾಡಿದ್ದಾರೆ. ಇದನ್ನು ನೀರಲ್ಲಿ ತೊಳೆದ್ಬಿಟ್ರೆ ಇದು ಸಿಪ್ಪೆ ಎಲ್ಲ ಹೋಗುತ್ತೆ, ಬಣ್ಣ ಇದು. ಓಕೆ, ನಾನು ಅಂದ್ಕೊಂಡೆ ಈ ಥರ ಬಣ್ಣ ಹೊಡೆದು ಕೊಡೋ ಬದಲು ನ್ಯಾಚುರಲ್ ಆಗಿ ಗ್ಲಾಸೇ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತಲ್ವ ಅಂತ ಅನ್ನಿಸ್ತಾಯಿತ್ತು. ಓಕೆ, ಹಾಗೆ ನಾನು ಇವಾಗ ಫಸ್ಟು ಇದ್ರ ಮೇಲೇನು ಚೆನ್ನಾಗಿರೋ ಕಾಳೆಲ್ಲ ಇದೆ, ಅದನ್ನು ಇದರಲ್ಲಿ ಫಿಲ್ ಮಾಡ್ಕೊತೀನಿ, ಅಂದರೆ ಫುಲ್ ತುಂಬ್ಕೊಬಿಡ್ತೀನಿ. ಉಳಿದಿರೋದು ಏನು ಕೆಳಗಡೆ ಸಣ್ಣ ಸಣ್ಣದು ಉರಿ ಬರುತ್ತೆ ನೋಡಿ, ಅಂದರೆ ಒಂಥರ ಡಸ್ಟ್ ಥರ ಬರುತ್ತೆ ನೋಡಿ, ಈ ಥರ. ಅದನ್ನೆಲ್ಲ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀನಿ ಅಷ್ಟೇ. ಸಾಕಿಷ್ಟು ಅಂದ್ಕೊಂಡಿದ್ದೀನಿ. ಇದು ಮತ್ತು ಇದು ಎರಡನ್ನೂ ಸೇರಿಸಿ ಪೌಡ್ರ್ ಮಾಡ್ಕೊತೀನಿ. ಹಾಗೆ ಇದರಲ್ಲಿ ಇಷ್ಟು ಫುಲ್ ಆಗಿದೆ. ಇದನ್ನು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವೇ ಸುಮ್ಮನೆ ತಿನ್ನಬೇಕು ಅಂದರೆ ಅಲ್ಲಿ ಎತ್ತಿ ಬಾಯಿಗೆ ಹಾಕ್ಕೋಬೋದು. ಓಕೆ, ಚೆನ್ನಾಗಿದೆಯಾ? ಇದಂತೂ ಚೆನ್ನಾಗಿದೆ. ಗಾಜಿಂದಲ್ವ, ಸ್ವಲ್ಪ ನನಗೆ ಭಯ ಯೂಸ್ ಮಾಡೋದಕ್ಕೆ. ಓಕೆ, ಇವಾಗ ಎಳ್ಳು ಮತ್ತು ಕಡಲೆ ಬೀಜ ಎರಡನ್ನೂ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಲೈಟಾಗಿ ಪೌಡ್ರ್ ಮಾಡ್ಕೊತೀನಿ. ಓಕೆ, ಹಾಗೆ ಇದು ನೋಡಿ, ಇದು ಅದು ಬೆಲ್ಲ ಹಾಕಿದ್ಮೇಲೆ ಉಂಡೆನೇ ಕಟ್ಟೋಕ್ಕಾಗಿಲ್ಲ ನನಗೆ, ಈ ರೀತಿ ಆಗ್ಬಿಟ್ಟಿದೆ. ಅದಕ್ಕೆ ಇದನ್ನು ತಣ್ಣಗಾಗಲಿ ಅಂತೇಳಿ ಬಿಟ್ಟಿದ್ದೀನಿ. ಇದನ್ನು ಕೂಡ ಪೌಡ್ರ್ ಮಾಡಿಬಿಟ್ಟು ನೋಡೋಣ, ಏನಾದರೂ ಒಂದು ಮಾಡೋಣ ಅಂಥೇಳಿ
ಏನೋ ಮಾಡೋಕ್ಕೋಗಿ ಏನೋ ಮಾಡ್ತೀವಿ ಒಂದೊಂದ್ಸರಿ. ಓಕೆ, ನನಗೆ ನಗು ಬರ್ತಾ ಇದೆ ಅದನ್ನು ನೋಡಿ. ಫಸ್ಟೇ ಹುರಿದ್ಬಿಟ್ಟು ಆಮೇಲೆ ಬೆಲ್ಲ ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ನಾನು ಈ ರೀತಿನೇ ಮಾಡಿಬಿಡೋಣ ಅಂತೇಳಿ ಮಾಡೋಕ್ಕೋದ್ರೆ ಈ ರೀತಿ ಆಗಲ್ಲ. ಪಾಕ ತೊಗೊಂಡು ಮಾಡಿದ್ರೇ ಅದು ಚೆನ್ನಾಗಿ ಬರುವಂಥದ್ದು. ಓಕೆ, ಇದನ್ನಾದರೂ ಫುಲ್ ಮಾಡಿ ನೀಟಾಗಿ ಬೆಂಡೆಕಾಯಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ. ಆಮೇಲೆ ಇದ್ರ ಕೆಲಸ ಮಾಡೋಣ. ಓಕೆ, ಓಕೆ, ಪೌಡರ್ ಆಗಿದೆ, ನಿಮಗೆ ಕಾಣಿಸ್ತಿರ್ಬೋದು. ಸ್ವಲ್ಪ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ನೋಡಿ, ಜಾಸ್ತಿನೇ ಆಯಿತಾ ಏನೋ ಗೊತ್ತಿಲ್ಲ. ನಾನು ಮಾಡಿದ್ದೀನಿ. ಏನೇ ಒಂದು ಮಾಡಿದ್ರೂ ಎಡಬಿಡಂಗಿ ಥರ ಆಗುತ್ತೆ. ಬಿಡಂಗಿ. ಓಕೆ, ಇದು ಜಾರ್ ಇದೆಯಲ್ವಾ, ಇದನ್ನು ಆಮೇಲೆ ಮಾಡ್ತೀನಿ. ಇದು ಎಳ್ಳೇನಿದೆ ಇದನ್ನು ಹಾಕಿ ಪೌಡ್ರ್ ಮಾಡ್ಕೊಬಿಡ್ತೀನಿ ಒಟ್ಟಿಗೆ. ಇದ್ರ ಕೆಲಸ ಮುಗ್ದೋಗ್ಬಿಡ್ಲಿ. ಓಕೆ, ನೋಡಿ ತೋರಿಸ್ತೀನಿ. ಇದು ನೋಡಿ ಇಲ್ಲಿ ಹೆಂಗಾಗಿದೆ ಕಾಣಿಸ್ತಿದೆ ನಿಮಗೆ, ಎಲ್ಲ ತಳ ಹಿಡ್ಕೊಬಿಟ್ಟಿದೆ. ಓಕೆ, ಇದನ್ನು ಪೌಡ್ರ್ ಮಾಡೋಣ. ನೋಡಿ ಪೌಡ್ರ್ ಮಾಡಿದ್ದೀನಿ, ನೋಡೋಣ. ಉಂಡೆ ಆಗಿಲ್ಲ, ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಬಿಟ್ಟು ಉಂಡೆ ಕಟ್ಟೋಣ, ಟ್ರೈ ಮಾಡೋಣ. ಇಲ್ಲಾಂದರೆ ಈ ರೀತಿನೇ ಮುಗ್ಬೇಕಾಗುತ್ತೆ. ಕಳ್ಳೆ ಹುಡಿ ತಿಂತೀವಿ ನೋಡಿ ಆ ಥರ. ಆದಷ್ಟು ನಾವು ಈಸಿಯಾಗಿ ಮಾಡೋಕ್ಕೆ ಹೋಗ್ತೀವಿ, ಅದು ಈಸಿಯಾಗಿ ಆಗಲ್ಲ, ಕಷ್ಟಪಡಬೇಕು. ಡಬ್ಬಲ್ ಆಗಿಬಿಡುತ್ತೆ ಆಮೇಲೆ ಕಷ್ಟ. ಓಕೆ, ಮತ್ತೆ ಇದನ್ನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಓಕೆ, ಸ್ವಲ್ಪ ಉಪ್ಪು ಹಾಕೋಣ ಅಂತೇಳಿ, ಸಾರಿ ಬೆಲ್ಲ ಹಾಕೋಣ ಅಂತೇಳಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗ್ಬೋದು. ಓಕೆ, ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ. ಉಂಡೆ ಥರ ಬಂದ್ಬಿಟ್ರೆ ಸಾಕು, ಇನ್ನೇನಿಲ್ಲ. ನನ್ನ ಪ್ರಕಾರ ಬರ್ಬೋದು ಅನ್ಕೋತೀನಿ. ಓಕೆ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಓಕೆ, ನೋಡೋಣ ಹೆಂಗಾಗುತ್ತೆ. ಕಾಣಿಸ್ತಿದೆಯಾ? ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನೋಡಿ ಒಂದು ಹದ ಅಂತ ಹೇಳ್ತೀವಿ ನೋಡಿ, ಒಂದು ಹದಕ್ಕೆ ಬಂದಿದೆ. ನಿಜವಾಗ್ಲೂ ಇವಾಗ ಏನು ಅನ್ನಿಸ್ತಾ ಗೊತ್ತಾ ನನಗೆ, ಅಪ್ಪ ಇಷ್ಟೊಂದೆಲ್ಲ ಕಷ್ಟಪಡೋ ಬದಲು ದುಡ್ಡು ಕೊಟ್ಬಿಟ್ಟು ಆರಾಮಾಗಿ ತಗೊಂಡು ತಿನ್ಬೋದು ಅಂತ ಅನ್ನಿಸ್ತಾ ಇದೆ. ಆ ಥರನೇ ನನಗೆ ಅನ್ನಿಸ್ತಾ ಇರೋದು. ಇವಾಗ ಉಂಡೆ ಎಲ್ಲ ಕಟ್ಬೋದು, ಬೇಕು ಅಂದರೆ ತುಪ್ಪ ಎಲ್ಲ ಹಾಕ್ಕೊಂಡ್ರೆ ಓಕೆ. ಆದರೆ ಇದನ್ನೇನು ಅಂದರೆ ಒಂದು ವಾರದೊಳಗಡೆ ಖಾಲಿ ಮಾಡ್ತೀನಿ ಅಂದರೆ ಈ ರೀತಿ ಮಾಡಿಕೊಡಿ. ಇಲ್ಲ ತುಂಬ ದಿನ ಇಟ್ಕೊಂಡು ತಿಂತೀನಿ ಅಂದರೆ ನೀವು ಪಾಕ ತೆಗೆದು ಮಾಡ್ಕೊಂಡ್ರೆ ಬೆಸ್ಟು. ನಂತರ ಅಂತೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಾನು ಚೈತ್ರಂಗೆ ಹೇಳ್ತಾ ಇದ್ದೆ, ಮಾಡಿಕೊಡೆ, ಹುಡುಗರು ತಿಂತಾರೆ ಅಂದರೆ ಹುಡುಗರು ತಿನ್ನಲ್ಲ ಕಣೆ, ಬೇಡ ತೊಗೊಂಡೋಗು ಅಂತ ಹೇಳಿದ್ರು. ನಾನು ತಂದೆ, ಯೂಸ್ ಆಗುತ್ತೆ. ಆದರೆ ಈ ರೀತಿ ಮಾಡಿ ಎಡ್ಬಿಡಂಗೆ ಈ ಥರ ಮಾಡಿದ್ದೀನಿ ಅಷ್ಟೇ. ಓಕೆ ಓಕೆ ಫ್ರೆಂಡ್ಸ್, ಇವಾಗ ಇದ್ರದ್ದು ಉಂಡೆ ಕಟ್ಟೋಣ ಬಿಸಿ ಬಿಸಿ ಇರುವಾಗಲೇ. ಖಾಲಿ ಆಗುತ್ತೆ, ಎಷ್ಟು ಉಂಡೆ ಆಗ್ಬೋದು, ಸ್ವಲ್ಪನೇ ಉಂಡೆಗಳಾಗುತ್ತೆ ಅಷ್ಟೇ. ಓಕೆ, ಇವಾಗ ಉಂಡೆ ಕಟ್ಟೋಣ. ಓಕೆ, ಇವಾಗ ನಾನು ಈ ರೀತಿಯಾಗಿ ಸ್ವಲ್ಪ ಉಂಡೆ ಕಟ್ಟಿ ಕಟ್ಟಿ ಇಡ್ತಾ ಇದ್ದೀನಿ. ಓಕೆ, ಈಗ ಏನು ಗೊತ್ತಾ ಪ್ರಾಬ್ಲಮ್ಮು, ಇವಾಗ ನೀವು ಅಂದ್ಕೊಳ್ತಿದ್ದೀರ ಉಂಡೆ ಆರಾಮಾಗಿ ಕಟ್ಬೋದು ಅಂತೇಳಿ.
ಓಕೆ. ಆದರೆ ಹಾಗೆ ಉಂಡೆ ಕಟ್ಟಕ್ಕೆ ಹೋದದು ಅಂಟ್ಕೊಳ್ತಿದೆ ಕೈಗೆ, ನೀಟಾಗಿ ಉಂಡೆ ಬರ್ತಾ ಇಲ್ಲ. ಇದು ಏನಾಗ್ತಿದೆ ಅಂದರೆ ನಾನು ಸ್ವಲ್ಪ ಕೈಗೆ ಈ ರೀತಿ ನೀರನ್ನ ಅದ್ಬಿಟ್ಟು ಉಂಡೆನ ಕಟ್ತಾ ಇರೋದು, ಇಲ್ಲಾಂದರೆ ಬರಲ್ಲ ಅದು ಉಂಡೆ ಕಟ್ಟೋಕ್ಕೆ. ಓಕೆ. ಯಪ್ಪ ಏನು ಕತೆಗಳಿವೆಲ್ಲ. ನಿಜವಾಗ್ಲೂ ಇವನ್ನೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಇವೆಲ್ಲ ಸರಿ, ನಮಗೆಲ್ಲ ಇದು ಸರಿಯಲ್ಲ. ಓಕೆ ಓಕೆ, ಆಫ್ ಮಾಡಿಬಿಟ್ಟಿದ್ದೀನಿ ಗ್ಯಾಸು. ಇವಾಗ ಇದನ್ನೆಲ್ಲ ಉಂಡೆ ಎಲ್ಲ ಕಟ್ಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಿಸಿ ಅದೇ ನೀರು ಅದ್ಬಿಟ್ಟು ಕಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ಬೇಗ ಹಾಳಾಗ್ಬಿಡುತ್ತೆ ಅದು. ತುಪ್ಪ ಏನಾದರೂ ಹಾಕೋಬೇಕಿತ್ತು ಅನಿಸುತ್ತೆ, ಎಣ್ಣೆ ಹಚ್ಕೊಂಡು ಮಾಡಿದರೆ ಓಕೆ. ಬೇಗ ಖಾಲಿ ಮಾಡಿಬಿಟ್ರೆ ಆಯಿತು. ಓಕೆ ನೋಡಿ, ತಂಬಿಟ್ಟು ಮಾಡ್ದಂಗೆ ಮಾಡಿದ್ವಿ. ಕೊನೆಗೂ ಏನೋ ಒಂದು ಗತಿ ಕಾಣಿಸಿದ್ದೀನಿ ಇದಕ್ಕೆ. ನೋಡೋಣ ತಣ್ಣಗಾದ್ಮೇಲೆ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ಬಿಸಿ ಇದೆ. ಓಕೆ, ಎಷ್ಟು ಉಂಡೆ ಆಗಿದೆ? 1 2 3 4 5 6 7 8 9 10 11 12 13 14 15 16 17 ಉಂಡೆ ಆಗಿದೆ. ನೋಡೋಣ ತಣ್ಣಗಾದ್ಮೇಲೆ ಕಲ್ ಥರ ಆಗ್ಬಿಡುತ್ತೆ. ಹೆಂಗಾಗುತ್ತೆ ಅಂತ ಮಾತ್ರ ಗೊತ್ತಿಲ್ಲ. ಓಕೆ, ನಂತರ ಅಂತ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಹಾಗೆ ನೆಕ್ಸ್ಟು ಇದೇನಿದು ಬೆಂಡೆಕಾಯಿ ಫ್ರೈಗೆ ಕಲಿಸ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಇಟ್ಬಿಡೋಣ. ಇದು ಚಿಲ್ಲಿ ಪೌಡರ್ ಚೆನ್ನಾಗಿದೆ, ಆರ್ಚಿದು, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ಗರಂ ಮಸಾಲ ಅದೆಲ್ಲ ಹೇಗೆ ಅಂದರೆ ಸ್ವಲ್ಪ ಖಾರ ಇರುತ್ತೆ, ಅದರಿಂದ ಚಿಲ್ಲಿ ಪೌಡರ್ನ ಸ್ವಲ್ಪನೇ ಹಾಕಿದ್ದೀನಿ. ಓಕೆ, ಈಗ ಉಪ್ಪೆಲ್ಲ ಹಾಕಿದ್ದೀನಲ್ಲ, ಆಗ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಓಕೆ, ಉಪ್ಪು ಖಾರ ಕರೆಕ್ಟಾಗಿದೆ ಅಂದಮೇಲೆ ಅದನ್ನು ಅಲ್ಲಿಗೆ ಫಿಲ್ ಮಾಡಬೇಕು. ಓಕೆ, ಆಮೇಲೆ ಸ್ವಲ್ಪ ತೋರಿಸ್ತೀನಿ ಏನು ಅಂತ. ಓಕೆ, ಕರೆಕ್ಟಾಗಿದೆ. ಖಾರ ಸ್ಟ್ರಾಂಗ್ ಆಗೇ ಇದೆ, ಖಾರ ಇರಲ್ಲ ಅಂದ್ಕೊಂಡೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಅಂದರೆ ಲೈಟಾಗಿ ಪೇಸ್ಟ್ ಥರ ಆಗಬೇಕು ಅದಕ್ಕೆ. ನನ್ನ ಪ್ರಕಾರ ಇದು ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ತೆಳು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ಓಕೆ, ಈ ರೀತಿ ಇದನ್ನು ಬೆಂಡೆಕಾಯಿನ ತೊಗೊಳ್ಳಿ, ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಎಲ್ಲ ಮಾಡಿದ್ರೆ. ಹುಡಿನೂ ಹಾಕ್ಬೋದು, ಅಂದರೆ ಈ ಪೌಡ್ರ್ ಮಾಡಿದ್ನಲ್ಲ ಆ ರೀತಿ ಹಾಕ್ಕೊಂಡ್ರೆ ಆಮೇಲೆ ಫ್ರೈ ಮಾಡ್ಬೇಕಾದ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಬಂದುಬಿಡುತ್ತೆ ಹೊರಗಡೆ. ಅದಕ್ಕೆ ಸ್ವಲ್ಪ ಈ ಥರ ಆದಷ್ಟು ಗಟ್ಟಿಯಾಗಿ ಫಿಲ್ ಮಾಡಿಕೊಡಿ ಅಷ್ಟೆ, ಈ ರೀತಿ. ಓಕೆ, ಈ ಥರ ಇದ್ದಾಗ ಚೆನ್ನಾಗಿ ಒಳಗಡೆ ಇರುತ್ತೆ, ಆವಾಗ ನೀವು ತಿನ್ನುವಾಗ ಮಸಾಲೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇದೆಲ್ಲ ಮಾಡ್ತೀನಿ, ಮಾಡಾದಮೇಲೆ ನಿಮಗೆ ತೋರಿಸ್ತೀನಿ. ಇವೆಲ್ಲ ಏನಂದರೆ ರಿಸ್ಕು, ಈ ಥರ ಎಲ್ಲ ಮಾಡಿ ಯಾರು ಇದನ್ನೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ, ತಿನ್ನುವಾಗ ಚೆನ್ನಾಗಿರುತ್ತೆ ಅಲ್ವಾ. ಓಕೆ, ಹಾಗೆ ಇದ್ರ ಮಸಾಲೆ ಇದಕ್ಕೆ ಕರೆಕ್ಟಾಗಿ ಆಯಿತು ನೋಡಿ. ಈ ರೀತಿ ಫಿಲ್ ಮಾಡಿ ಇಟ್ಟಿದ್ದೀನಿ, ಫಿಲ್ ಮಾಡಿ ಇಟ್ಟಿದ್ದೀನಿ. ಓಕೆ, ತುಂಬಿಸ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ. ಇದನ್ನು ಸಂಜೆಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದರಲ್ಲಿ ಎಷ್ಟು ಒಂದು 10-15 ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದರದ್ದೇ ಇನ್ನೊಂದು ಸ್ವಲ್ಪ ಇದರಲ್ಲಿ ಮಸಾಲೆ ಉಳ್ಕೊಳ್ತು, ಅದಕ್ಕೆ ಸ್ವಲ್ಪ ಮತ್ತೆ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಮತ್ತೆ ಇದನ್ನು ಕಲಿಸ್ಬಿಟ್ಟು ಇಟ್ಬಿಡೋಣ ಅಂತೇಳಿ. ಇದನ್ನು ನಾನು ತೆಳು ಕಟ್ ಮಾಡಬೇಕಾ ಏನೋ ಗೊತ್ತಿಲ್ಲ, ದಪ್ಪ ಆಯಿತಾ ಏನೋ ಒಂದು ದಬಾಗ್ತಾ ಇದ್ದೀನಿ, ಅಂದರೆ ಏನೋ ಒಂದು ಮಾಡ್ತಿದ್ದೀನಿ ಅಂತ. ಓಕೆ, ಈ ಮಸಾಲೆ ಏನಿದೆ ಅದಕ್ಕೆ ಹಾಕ್ಬಿಡ ಅಷ್ಟೇ. ಇದ್ರ ಕೆಲಸ ಇವಾಗ ಮುಗೀತು ನನಗೆ ನೋಡಿ. ಇದದು ಮಸಾಲೆ ಹಾಕಿದ್ದೀನಿ.
ಇದಕ್ಕೂ ಮಸಾಲೆ ಹಾಕಿದ್ದೀನಿ. ಎತ್ತಿಟ್ಬಿಟ್ಟು ನನ್ನ ಕೆಲಸಗಳೇನಿದೆ ಅದನ್ನು ಮಾಡಬೇಕು. ಓಕೆ ಓಕೆ, ಆಮೇಲೆ ನೋಡೋಣ ಇನ್ನು ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಂ ಓಕೆ, ಹಾಗೆ ಟೈಮ್ ಬಂದು ಇವಾಗ 11:45 ಆಗ್ತಾಯಿದೆ. ಹಾಗೆ ನನಗೆ ಒಂದು ಮ್ಯಾಟರೇ ಗೊತ್ತಿರಲಿಲ್ಲ. ಹಾಗೆ ನಿಮಗೂ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ನನಗಂತೂ ಗೊತ್ತಿರಲಿಲ್ಲ ಏನು ಮ್ಯಾಟರ್ ಅಂತ. ಆನ್ಲೈನಲ್ಲಿ ಏನು ಸಿಗಲ್ಲ ಅಂತ ಹೇಳೋಂಗೆ ಇಲ್ಲ, ಎಲ್ಲ ಥರದ್ದು ಸಿಗುತ್ತೆ, ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ. ನೋಡಿ ಇದು ಏನು ಅಂತ ನಿಮಗೆ ಗೊತ್ತಿದೆಯಾ? ಯಾರಿಗೆ ಗೊತ್ತು? ಏನಾದ್ರು ಗೊತ್ತಿದೆಯಾ ನೋಡಿ? ಎಷ್ಟು ಜನಕ್ಕೆ ಗೊತ್ತಿತ್ತು? ನನಗಂತೂ ಗೊತ್ತಿರಲಿಲ್ಲ. ಇದು ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಓಕೆ, ಇದು ಬಂದು ಇದು ಉಂಗುರ. ಈ ಉಂಗುರಗಳು ಮಾಡಿಸಿರ್ತೀವಲ್ವ ಗೋಲ್ಡು, ಅದೇನಾಗುತ್ತೆ ಅಂದರೆ ಸ್ವಲ್ಪ ದೊಡ್ಡದೆಲ್ಲ ಆಗೋಗಿರುತ್ತೆ ನೋಡಿ, ಅಂಥದಕ್ಕೆ ಇದನ್ನು ಯೂಸ್ ಮಾಡುವಂಥದ್ದು. ಓಕೆ, ಅರ್ಥ ಆಯ್ತಾ? ಲೂಸ್ ಆಗಿದರೆ ಇದನ್ನು ಯೂಸ್ ಮಾಡಿಕೊಂಡ್ರೆ ಟೈಟ್ ಆಗುತ್ತೆ ನೋಡಿ. ಇದು ಒಂದು ಚಿಕ್ಕ ಸೈಜು, ಇದು ಸ್ವಲ್ಪ ದೊಡ್ಡ ಸೈಜು, ಇದು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜು, ಇನ್ನೊಂದು ಸ್ವಲ್ಪ ದೊಡ್ಡ ಸೈಜು, ಈ ಥರದ್ದು ಸಿಗುತ್ತೆ. ನನಗೆ ನಿಜವಾಗ್ಲೂ ಈ ಮ್ಯಾಟ್ರು ಗೊತ್ತಿರಲಿಲ್ಲ. ಹಾಗೆ ಮೈನ ನಾವು ಊರಿಗೆ ಹೋಗಿದಾಗ ಏನೋ ಹೀಗೆ ಮಾತಾಡಬೇಕಾದ್ರೆ ಮೋನ್ ಮಾಮಂದು ಉಂಗುರ ಚಿನ್ನ ಇಸ್ಕೊಬರಕ್ಕೆ ಹೋಗ್ತಿದ್ವಲ್ಲ, ಆವಾಗ ಮೋನ್ ಮಾಮಂದು ಉಂಗುರ ಇಸ್ಕೊಬಂದ ಅಂತ ಕೇಳಿದ್ಲು. ಈಸ್ಕೊಬಂದ್ವಿ, ಆದರೆ ಸ್ವಲ್ಪ ಲೂಸಾಗಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಮಾಮ ದಾರ ಸುತ್ಕೊಂಡಿದೆ ಅಂತ ಹೇಳಿದೆ ಉಂಗುರಕ್ಕೆ. ಅದಕ್ಕೆ ಅವಾಗ ನಮ್ಮ ಮೈನ ಈ ಥರ ಇದೆ, ಲಿಂಕ್ ಕಳಿಸ್ತೀನಿ ತಗೋರೆ ಕಾಕ ಅಂತೇಳಿ ನನಗೆ ಕಳಿಸಿದ್ಲು. ನೋಡಿ ಈ ಥರ ಸಿಗುತ್ತೆ, ಯಾವ ಸೈಜು ನಿಮಗೆ ಸೈಜಿಗೆ ಸೆಟ್ ಆಗುತ್ತೆ ಅದನ್ನು ಹಾಕ್ಕೋಬೋದು. ಇದು ಮೋನ್ ಮಾಮಂದು ಉಂಗುರಕ್ಕೆ ಈ ಸೈಜ್ನ ಹಾಕಿರೋದು, ಅದಕ್ಕೆ ಕಟ್ ಮಾಡಿದ್ದೀನಿ ಅಷ್ಟೇ. ಈ ಥರ ಇರುತ್ತೆ, ಈ ಥರ ಸ್ಪ್ರಿಂಗ್ ಥರ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಈ ಥರ ಇರುತ್ತೆ. ನಿಮಗೆ ಎಲ್ಲಿ ತನಕ ಬೇಕು ಈ ರೀತಿ ತೊಗೊಂಡು ಈ ರೀತಿ ಇರುತ್ತಾ, ಸುತ್ತೋದು. ನೀವು ದಾರ ಎಲ್ಲ ಸುತ್ತುತ್ತೀರಿ ಅಲ್ವಾ, ಸೇಮ್ ಅದೇ ಥರನೇ. ಆದರೆ ಇದು ಮೋನ್ ಮಾಮ ಹೇಳ್ತಾಯಿದ್ರು, ದಾರ ಒಂದು ಸ್ವಲ್ಪ ಏನಂದರೆ ಇರಿಟೇಟ್ ಆದಂಗೆ ಅನಿಸ್ತಾ ಇರುತ್ತೆ, ಇದು ಆ ಥರ ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು. ನಾನು ನಿಮಗೆ ಬೇಕಾದ್ರೆ ಸುತ್ತಿ ತೋರಿಸ್ತೀನಿ. ಈ ರೀತಿ ಸುತ್ತಕೊಂಡು ಹೋಗುವಂಥದ್ದು, ಈ ಥರ ಸೇಮ್ ದಾರ ಸುತ್ತುತ್ತೀವಿ ನೋಡಿ, ಆ ರೀತಿಯೇ ಸುತ್ಕೊಂಡು ಹೋಗ್ಬೇಕಷ್ಟೇ. ನೀಟಾಗಿ ನೋಡಿಕೊಂಡು, ಇದು ಒಂಥರ ಯಾವ ಥರ ಇದೆ ಅಂದರೆ ಸ್ಪ್ರಿಂಗ್ ಬರುತ್ತೆ ನೋಡಿ, ಆ ರೀತಿ ಇದೆ. ನಿಮ್ಗೆ ಇಡೀ ಇಲ್ಲಿಂದ ಈ ತುದಿ ತನಕನೂ ಸುತ್ತುತ್ತೀನಿ ಅಂದರೆ ಆ ರೀತಿಯೂ ಕೂಡ ಸುತ್ಕೋಬೋದು. ಇಲ್ಲ ನಿಮ್ಗೆ ಎಷ್ಟು ಬರೀ ಇಷ್ಟು ಮಾತ್ರ ಸುತ್ತುತ್ತೀನಿ ಅಂದರೆ ಅಷ್ಟು ಸುತ್ಕೋಬೋದು. ನಿಮ್ಗೆ ಯಾವ ಸೈಜು ಸೆಲೆಕ್ಟ್ ಆಗುತ್ತೆ ಅದನ್ನು ತೊಗೊಂಡು ಸುತ್ಕೋಬೋದು. ನಿಮಗೆ ಯಾರಿಗಾದರೂ ಈ ಥರದ್ದು ಇದ್ರದ್ದು ಲಿಂಕು ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ಇದ್ರದ್ದು ಲಿಂಕು ಹಾಕ್ತೀನಿ ಬೇಕಾದರೆ. ಓಕೆ ನೋಡಿ, ಈ ರೀತಿ ಸೇಮ್ ದಾರ ಸುತ್ತುತ್ತೀವಲ್ಲ ಆ ರೀತಿ ಸುತ್ಕೊಂಡು ಹೋಗೋದು. ನಿಮಗೆ ಕಾಣಿಸ್ತಿದೆಯಾ ನೋಡಿ, ಈ ಥರ ಸುತ್ಕೊಂಡ್ರೆ ನಿಮಗೆ ಯಾವ ಬೆರಳಿಗೆ ಬೇಕೋ ಆ ಬೆರಳಿಗೆ. ನನಗೆ ಈ ಬೆರಳಿಗೆ ಇವಾಗ ಏನಾಗುತ್ತೆ, ಇದು ಸುತ್ತಿರೋದ್ರಿಂದ ಟೈಟ್ ಆಗುತ್ತೆ, ಬೇರೆ ಬೆರಳಿಗೆ ಹಾಕ್ಕೋಬೋದು, ಇರಿಟೇಟ್ ಅಂತ ಅನಿಸಲ್ಲ ಇದು. ಓಕೆ, ಕಾಣಿಸ್ತಿದೆಯಾ ನಿಮಗೆ? ಈ ರೀತಿ ನನಗೆ ನಿಜವಾಗ್ಲೂ ಈ ಥರದ್ದೆಲ್ಲ ಸಿಗುತ್ತಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡಿ. ಈ ರೀತಿ ಕಾಣಿಸುತ್ತೆ ಸುತ್ತಿದ ಮೇಲೆ. ಒಂದು ರೀತಿ ಒಳ್ಳೆಯದು ಏನಂದರೆ, ಚಿನ್ನ ಎಲ್ಲ ಈ ಉಂಗುರಗಳೆಲ್ಲ ಯೂಸ್ ಮಾಡಿದ್ರೆ ಆದಷ್ಟು ಇಲ್ಲೇ ಸೌದೋಗ್ತಾ ಇರುತ್ತೆ ಉಂಗುರಗಳು. ನಂದು ಹಾಗೆ ಸೌದೋಗಿತ್ತು, ಇಲ್ಲೇ ಸೌದೋಗ್ತಾ ಇರುತ್ತೆ. ಯಾಕೆಂದರೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ, ಹಿಂಗೇನು ಮುಟ್ಟೋದು ಅದು ಮಾಡುವಾಗ ಜಾಸ್ತಿ ಇಲ್ಲೇ ಹೋಗೋದಲ್ವ. ಈ ರೀತಿ ಸುತ್ತಕೊಂಡ್ರೆ ನಿಜವಾಗ್ಲೂ ಇದು ಸವಿಯೋದಿಲ್ಲ, ಚಿನ್ನ ಹೋಗಲ್ಲ. ಓಕೆನಾ? ಇಲ್ಲಾಂದರೆ ಸ್ವಲ್ಪ ಈ ರೀತಿ ನೋಡಿ ತೆಗೆದುಬಿಟ್ಟು ಈ ರೀತಿ ಸ್ಪ್ರಿಂಗ್ ಥರ ಮತ್ತೆ ಸುತ್ಕೊಳ್ಳುತ್ತೆ. ಓಕೆ, ಇಷ್ಟೇ. ನನಗೆ ಒಂಥರ ಖುಷಿ ಆಯ್ತು ಇದನ್ನು ನೋಡ್ಬಿಟ್ಟು, ಹೌದಲ್ಲ ಈ ಥರದ್ದೆಲ್ಲ ಸಿಗುತ್ತಾ ಅಂತ ಹೇಳಿ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಉಂಡೆ ಏನಿದೆ, ನಾನು ಬಾಣಲಿ ತೊಳೆದೆ ನೋಡಿ, ಅದು ಬಾಣಲಿ ಫುಲ್ಲು ಅಂಟ್ಕೊಂಡಿತ್ತಲ್ಲ ಬಾಣಲಿಲಿ, ಅದೆಲ್ಲ ಗಟ್ಟಿಯಾಗ್ಬಿಟ್ಟಿತ್ತು. ನಾನು ಅಂದ್ಕೊಂಡೆ ಉಂಡೆ ಆರಿದ್ಮೇಲೆ ಫುಲ್ ಕಲ್ಲಾದಂಗೆ ಆಗ್ಬಿಡುತ್ತೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲ, ಆ ಥರ ಏನಾಗಿಲ್ಲ ನೋಡಿ. ಈ ಥರ ಸಾಫ್ಟಾಗಿದೆ, ಅಂಟಲ್ಲ.
ಇದೇನಂದರೆ ಆವಾಗಲೇ ಈ ಥರ ಇಟ್ಟಿದ್ನಲ್ಲ ಅದಕ್ಕೆ ಅಂಟ್ಕೊಳ್ತಿರೋದು. ಇಲ್ಲೆಲ್ಲ ಏನು ಅಂಟಲ್ಲ, ಸಾಫ್ಟ್ ಆಗಿದೆ. ಆದರೆ ತುಂಬ ದಿನ ಇದನ್ನು ಇಡೋಕ್ಕಾಗಲ್ಲ, ಆದಷ್ಟು ಬೇಗ ಖಾಲಿ ಮಾಡಬೇಕಷ್ಟೇ. ಎಲ್ಲ ಸೇಮ್ ಆಗೇ ಇದೆ ನೋಡಿ. ಅದು ಡ್ರೈ ಆಗಬೇಕು. ಇದೆಲ್ಲ ನೋಡಿ ಡ್ರೈ ಆಗಿದೆ. ನಾವು ತಂಬಿಟ್ಟು ತಿಂತೀವಲ್ಲ, ಸೇಮ್ ಆ ಥರ ಇದೆ. ಓಕೆ, ನಾನು ಹಂಗೆ ಅಂದ್ಕೊಬಿಟ್ಟಿದ್ದೆ ಇದನ್ನು, ಈ ಬಾಣಲಿನ ಬ್ರಷ್ ಹಾಕ್ಕೊಂಡು ಮತ್ತು ಸ್ಪೂನ್ ಹಾಕ್ಕೊಂಡು ಉಜ್ಜಿ ತೊಳೆದಿರುವಂಥದ್ದು. ಅದಕ್ಕೆ ನಾನು ಫುಲ್ಲಾದಂಗೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಅದು ಚೆನ್ನಾಗಿದೆ, ಸಾಫ್ಟಾಗಿದೆ. ಓಕೆ, ಕಲ್ ಥರ ಆಗಿಬಿಟ್ರೆ ತಿನ್ನೋಕ್ಕೆ ಕಷ್ಟ. ಇನ್ನು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಬೇರೆ ಪ್ಲೇಟ್ಗೆ ಹಾಕ್ಬಿಟ್ರೆ ಇದು ಅಂಟ್ಕೊಳ್ಳಲ್ಲ. ಇದೇ ಪ್ಲೇಟಲ್ಲಿ ಹಿಂಗಿಟ್ರೆ ಅಂಟ್ಕೊಳ್ತಾ ಇರುತ್ತೆ ಅಷ್ಟೇ. ಹಾಗೆ ಇಲ್ಲಿ 3 ಕ್ಯಾನ್ ಇದೆ, ನೀರಿನ ಕ್ಯಾನು. ಒಳಗಡೆ 1 ಕ್ಯಾನ್ ಇದೆ, ಎಕ್ಸ್ಟ್ರಾ 1 ಕ್ಯಾನ್ ತಂದಿಟ್ಕೊಂಡಿದ್ವಿ. ಅಂದರೆ ಫಸ್ಟು 3 ಕ್ಯಾನ್ ಇತ್ತಲ್ವ, ಇವಾಗ ಮತ್ತೆ 1 ಕ್ಯಾನ್ ತಂದಿಟ್ಕೊಂಡಿದ್ವಿ. 4 ಕ್ಯಾನ್ ಆಯಿತು. ಯಾಕೆ ಅಂದರೆ ಇವಾಗ ನೀರಿನ ಪ್ರಾಬ್ಲಮ್ಮು ನಾನು ಮೊದಲೇ ಒಂದಿನ ಹೇಳಿದೆ, ಜನವರಿಯಲ್ಲೇ ನೀರಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿದೆ ಅಂತೇಳಿ. ಅದಕ್ಕೋಸ್ಕರ 1 ಕ್ಯಾನ್ ಇದ್ದಾಗ ಒಂಥರ ಟೆನ್ಷನ್ ಆಗ್ತಿರುತ್ತೆ, ಒಂದೇ ಕ್ಯಾನ್ ಇರೋದು ಅಂತೇಳಿ. ಅದಕ್ಕೆ ಇನ್ನೊಂದು ಕ್ಯಾನ್ ಇದ್ದರೆ ಒಳ್ಳೆಯದು ಅಂದ್ಬಿಟ್ಟು ಇವಾಗ 2 ಕ್ಯಾನ್ ತರಿಸಿದ್ದೀನಿ ಆ ಥರ. ಓಕೆ, ಇವಾಗ ಏನು ಹೇಳಿದೆ, ನೀರಿನ ಪ್ರಾಬ್ಲಮ್ಮು ಮಾರ್ಚು, ಏಪ್ರಿಲು ಆ ಥರ ಟೈಮಲ್ಲಿ ನೀರಿನ ಪ್ರಾಬ್ಲಮ್ಗಳೆಲ್ಲ ಜಾಸ್ತಿನೇ ಬರುತ್ತೆ. ಆದರೆ ಇಲ್ಲೇನಾಗಿದೆ, ನಮ್ಮನೆ ಹತ್ರ ಜನವರಿಗೇ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲೆಲ್ಲ ನೀರಿನ ಪ್ರಾಬ್ಲಮ್ಗಳು. ಇಲ್ಲಿ ಸ್ವಲ್ಪ ಹಾಳಾಗಿರೋದ್ರಿಂದ ಬೇರೆ ಕಡೆ ಹೋಗಿ ಇವಾಗ ನೀರೆಲ್ಲ, ಕುಡಿಯೋ ನೀರನ್ನೆಲ್ಲ ತರಬೇಕು. ಆ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಜನವರಿಯಲ್ಲೇ ಸ್ಟಾರ್ಟ್ ಆಗಿರೋದು ಇದೆಲ್ಲ. ಇನ್ನು ಮುಂದೆ ಇನ್ನೂ ಜಾಸ್ತಿನೇ ಇರುತ್ತೆ. ಬಿಸಿಲು ಜಾಸ್ತಿ ಬಂದಂಗೆ ಅದೇ ಥರನೇ ನೀರಿನ ಪ್ರಾಬ್ಲಮ್ಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಮಳೆ ಬರಬೇಕು, ಮಳೆ ಬರೋ ತನಕನೂ ಇದೇ ಪ್ರಾಬ್ಲಮ್ಗಳು. ಓಕೆ, ಅದಾದಮೇಲೆ ಇದು ಬಂದು ಸಂಜೆ ನಾನು ಏನದು ಬೆಂಡೆಕಾಯಿ ಫ್ರೈ ಮತ್ತು ಹಲಸಿನಕಾಯಿ ಏನು ತೋರಿಸಿದ್ದೆ, ಮಸಾಲೆ ಎಲ್ಲ ಹಾಕಿಟ್ಟಿದೆ, ಅದನ್ನು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಎರಡೂ ಒಟ್ಟಿಗೆ ಹಾಕ್ಬಿಟ್ಟೆ ನಾನು. ಆಮೇಲೆ ಅಂದ್ಕೊಂಡೆ ಒಂದು ಹಾಕಿದ ಮೇಲೆ ಇನ್ನೊಂದು ಹಾಕ್ಬೇಕಿತ್ತು. ನಾನೇನು ಮಾಡಿದೆ, ತವಾದಲ್ಲಿ ಜಾಗ ಇತ್ತಲ್ಲ, ಅದಕ್ಕೆ ನಾನು ಬೆಂಡೆಕಾಯಿ ಕೂಡ ಹಾಕ್ಬಿಟ್ಟೆ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಹೇಗೋ ಮ್ಯಾನೇಜ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಬೆಂಡೆಕಾಯಿ ಏನಿದೆ, ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ಅಂದರೆ ಬಜ್ಜಿ ಬೋಂಡ ಥರನೂ ಕೂಡ ಕಡಲೆ ಹಿಟ್ಟು ಕಲಿಸ್ಬಿಟ್ಟು, ಕಡಲೆ ಹಿಟ್ಟಲ್ಲಿ ಹದ್ಬಿಟ್ಟು ಎಣ್ಣೆಲಿ ಕೂಡ ಫ್ರೈ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ತಿನ್ನಲ್ಲ ಅಂಥವ್ರು ಮಾತ್ರ ಈ ರೀತಿ ತವಾ ಫ್ರೈ ಮಾಡ್ಕೋಬೋದು. ನಮ್ಮ ಮನೇಲಿ ಅಂದರೆ ಮೋನ್ಮಮ್ಮ ಎಲ್ಲ ತಿನ್ನಲ್ವಲ್ಲ, ಅದರಿಂದ ನಾನು ಜಾಸ್ತಿ ಏನೇ ಒಂದು ಮಾಡಿದ್ರೂ ತವಾ ಫ್ರೈಯೇ ಮಾಡ್ತಾಯಿರ್ತೀನಿ. ನೀವು ನೋಡಿರ್ಬೋದು, ಒಂದು ಮೀನು ಇರ್ಬೋದು, ಒಂದು ಏನೇ ಮಾಡಿದ್ರೂ ತವಾ ಫ್ರೈ ಅಷ್ಟೇ ಮಾಡೋದು. ಇದಾದರೆ 1 ಸ್ಪೂನು 2 ಸ್ಪೂನ್ ಆಯಿಲಲ್ಲಿ ಎಲ್ಲ ಮುಗ್ದೋಗುತ್ತೆ ಅದರಿಂದ. ಓಕೆ, ನಾನು ಬೆಂಡೆಕಾಯಿ ಮತ್ತು ಹಲಸಿನಕಾಯಿ 2 ಹಾಕ್ಬಿಟ್ನ. ನನಗೆ ಬೆಂಡೆಕಾಯಿನ ಉರುಳಿಸೋಕ್ಕೆ ಆಗ್ತಿಲ್ಲ. ಅಂದರೆ ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡ್ ಬೇಯಬೇಕು ಅಂದರೆ ಅದನ್ನು ದಬಾಕಬೇಕು, ಅಂದರೆ ಉಲ್ಟಾ ಮಾಡಬೇಕು. ಆದರೆ ಇಲ್ಲಿ ಆ ಥರ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಎಲ್ಲ ಒಟ್ಟಿಗೆ ತವಾ ಫುಲ್ಲು ಆಗಿರೋದ್ರಿಂದ ಈ ರೀತಿ ಆಗಿದೆ. ಆಮೇಲೆ ಅಂದ್ಕೊಂಡೆ ಅದೇನಿದೆ ಹಲಸಿನಕಾಯಿ ಅದನ್ನ ತೆಗೆದಿಟ್ಬಿಡೋಣ, ಆಮೇಲೆ ಫ್ರೈ ಮಾಡೋಣ ಅಂಥೇಳಿ. ಹೇಗೋ ಕಷ್ಟಪಟ್ಟು ನಿಧಾನಕ್ಕೆ ಒಂದೊಂದೇ ಸ್ಪೂನಲ್ಲಿ ಉಲ್ಟಾ ಮಾಡ್ತಾಯಿದ್ದೀನಿ ಎಲ್ಲನೂ. ಚೆನ್ನಾಗಾಗಿತ್ತು ಟೇಸ್ಟು. ಈ ರೀತಿ 2 ಕಡೆಯೂ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಿಂದರೆ ತುಂಬಾ ಟೇಸ್ಟು ಚೆನ್ನಾಗಿತ್ತು. ನಾನು ಇದನ್ನು ಫ್ರೈ ಮಾಡಿಬಿಟ್ಟು, ಅಂದರೆ ಸ್ವಲ್ಪನೇ ಮಾಡಿದ್ದಲ್ವ, ಅಂದರೆ ಬೆಂಡೆಕಾಯಿ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಉಳಿದಿತ್ತು, ಅದರಲ್ಲಿ ನಾನು ಈ ರೀತಿ ಫ್ರೈ ಮಾಡ್ತಾಯಿದ್ದಿದ್ದು. ಅದಕ್ಕೆ ಇದನ್ನು ಫ್ರೈ ಮಾಡಿಬಿಟ್ಟು ಮೋನ್ಮಮ್ಮನಿಗೆ ಮತ್ತು ಕೌಶಿಗೆ ಮತ್ತು ನಾನು 3 ಜನನೂ ಕೂಡ ತಿಂದ್ವಿ. ಆದರೆ ಏನಂದರೆ ಇದು ಚಿಲ್ಲಿ ಪೌಡರ್ ನಾನು ಸ್ವಲ್ಪನೇ ಹಾಕಿದ್ದು, ಆದರೆ ಎಷ್ಟು ಖಾರ ಇತ್ತು ಅಂದರೆ ನಮ್ಮ ಕೌಶಿ ಅಂತೂ ಅಮ್ಮ ಖಾರ 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 ಅಂತಲೇ ಇದ್ದ. ಅಂದರೆ ಬಿಸಿ ಬಿಸಿ ತಿಂತಾಯಿರ್ತೀವಿ ನೋಡಿ, ಅಂಥ ಟೈಮಲ್ಲಿ ಅದು ಖಾರ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅವನಿಗೆ ಹೇಳ್ತಾಯಿದ್ದೆ, ಏನಿಲ್ಲ ತಣ್ಣಗಾದ್ಮೇಲೆ ತಿನ್ನು, ಆವಾಗ ಅದು ಅಷ್ಟೊಂದು ಖಾರ ಬರಲ್ಲ, ನೀನು ಬಿಸಿ ಬಿಸಿ ತಿಂತಿದೆಯಲ್ಲ ಅದಕ್ಕೆ ಖಾರ ಬರ್ತಾಯಿದೆ ಅಂತ ಅವನಿಗೆ ಹೇಳ್ತಾಯಿದ್ದೆ. ಆದರೂ ಕೂಡ ಅವನು ಅಮ್ಮ ಖಾರ ಅಂತ ಹೇಳ್ತಾಯಿದ್ದ. ಆದರೆ ಮೋನ್ಮಮ್ಮನಿಗೆ ಸರಿ ಇತ್ತು, ಓಕೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಂದರೆ ತವಾ ಫ್ರೈ ಮಾಡಿರೋದ್ರಿಂದ ಏನಾಗಿದೆ ಅಂದರೆ, ನಾವು ಬೆಂಡೆಕಾಯಿನ ಎತ್ಕೊಂಡ್ರೆ ಕೈಗೆ ಸ್ವಲ್ಪ ಎಣ್ಣೆ ಎಲ್ಲ ಆಗ್ತಾಯಿತ್ತು. ಆಮೇಲೆ ಮೋನ್ಮಮ್ಮ ಕೇಳಿದ್ರು, ಎಣ್ಣೆ ಒಳಗಡೆ ಫ್ರೈ ಮಾಡಿಬಿಟ್ಟಿದ್ಯಾ ಅಂತ. ಇಲ್ಲ,
ತವಾ ಫ್ರೈ ಮಾಡಿರೋದು ಅಂತ ಹೇಳ್ದೆ. ಚೆನ್ನಾಗಿತ್ತು, ತಿಂದರು. ಇದು ತಿಂದಾದಮೇಲೆ ನಾನು ಏನಿದೆ ಹಲಸಿನಕಾಯಿ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ತಂದು ಕೊಟ್ಟರೆ, ಅವರಿಗೆ ಬೆಂಡೆಕಾಯಿ ಇಷ್ಟ ಆಗಲಿಲ್ಲ. ಅವ್ರಿಗೆ ಇಷ್ಟ ಆಗಿದ್ದು ಹಲಸಿನಕಾಯಿ. ನನಗೆ ಹಲಸಿನಕಾಯಿ ಇಷ್ಟ ಆಗಿಲ್ಲ, ಬೆಂಡೆಕಾಯಿ ಇಷ್ಟ ಆಯಿತು. ಓಕೆ, ನನಗಿಷ್ಟ ಆಗಿದ್ದು ಅದು, ಇವ್ರಿಗಿಷ್ಟ ಆಗಿದ್ದು ಇದು, ಈ ಥರ. ಆದರೆ ಟೇಸ್ಟು ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ. ಇದು ಹಲಸಿನಕಾಯಿ, ಬೆಂಡೆಕಾಯಿ ತುಂಬ ಇಷ್ಟ ಆಯಿತು. ಅವರಿಗೆ ಏನಂದರೆ ಇದು ಮಸಾಲೆ ಎಲ್ಲ ಬೇರೆ ಥರ ಇತ್ತಲ್ಲ, ಅದರಿಂದ ಅವರಿಗೆ ಇದು ಇಷ್ಟ ಆಯ್ತಂತೆ. ಅದಕ್ಕೆ ಇನ್ನೊಂದಿನ ತರ್ತೀನಿ, ಆವಾಗ ಜಾಸ್ತಿ ಮಾಡು ಅಂತ ಹೇಳ್ತಾಯಿದ್ರು ಮೋಹನ್ ಮಾಮ. ಆಮೇಲೆ ಸರಿ ಆಯಿತು, ಇನ್ನೊಂದಿನ ತಂದುಕೊಡಿ, ಆಮೇಲೆ ಮಾಡಿ ಕೊಡ್ತೀನಿ ಅಂತ ಹೇಳ್ದೆ. ಅದಾದಮೇಲೆ ಅದು ತಿಂದ್ಕೊಂಡು ಕೌಶಿನೂ ಕೂಡ ಹಲಸಿನಕಾಯಿನೇ ಇಷ್ಟಪಟ್ಟಿದ್ದು. ಹಾಗೆ ನಮ್ಮ ಗುಮ್ಮಿ ನೋಡಿ ಯಾವ ಥರ ನಿದ್ದೆ ಮಾಡ್ತಿರೋದು, ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಬೆಳಿಗ್ಗೆಯಿಂದ ಎಳ್ಳುಂಡೆ ಮಾಡಿದ್ದು, ಈ ಬೆಂಡೆಕಾಯಿಗೆ ಮಸಾಲೆ ಹಾಕಿದ್ದು ಮತ್ತು ಹಲಸಿನಕಾಯಿಗೆ ಮಸಾಲೆ ಹಾಕಿದ್ದು ಇದೇ ಆಗೋಯ್ತು ಇವತ್ತಿನ ವೀಡಿಯೋ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.